ಏನವ ಅರಬಟ್ಟದಿ ಬಿಡವ. ಇದೇನ ಚಸ್ಮಾ ಹಾಕೊಂಡಿಲ್ಲ? ಚಸ್ಮಾ ಬಂದು ನಿನಗೂ? ಇಲ್ಲವ ಪೇಷನ್ಗೆ ಹಾಕೊಂಡಿನಿ. ಗಟ್ಟೋಳು ಗದಿಗೆ ಅವ್ನು ಕೂಡ ಬೀತಾನ ಮಾಡಿಯವ, ಮತ್ತು ಪೇಷನ್ ಮಾಡ್ತಿತ್ತಗೋ. ಆದ್ರೂ ನಿಂದ ನಸೀಬ್ ತಗೋ. ಹ್ಞೂ ಇವ ಎಲ್ಲ ನನ್ನ ಮಗನ ಕಾಲ್ಗುಣದಿಂದ ಇವ. ರೇಣಿ ಅಂಕರು ಜಗ್ಗುಗಳು ಶಾಳ ಮಗಳಿಗೆ ಎಲ್ಲ ನಿನ್ನ ಮಗಗಲ್ಲ. ರೇಣಿದು ಊರಾಗ ಭಾಳ ಊರಣಿಗೆ ಆಗಿತ್ತಾಳ. ನೀ ಆಕೆ ಮಗಳನ್ನ ತೊಗೊಂಡು ಬೇಷ್ ಮಾಡಿದಿ. ಆಕೆ ಊರಣಿಗೆ ದಬ್ಬಗಿಡುವ ಸಾವಕ್ಕ. ದೇವಮ್ಮ ನನಗೆ ಗೊತ್ತೈತಿ ಆಕೆ ಊರಣಿಗೆ ಹೆಂಗೆ ದಬ್ಬಡಿಬೇಕಂತೇಳಿ. ಆಕೆನು ತುಸ ಊರಣಿಗೆ ಮಾಡ್ಯಾನು. ನನ್ನ ಮಗ ಆಕೆ ಮಗಳ ಕೊಳ್ಳಿಗೆ ತಾಳಿ ಕಟ್ಲಿ. ಹಿಂದೆಗಡೆ ಐತಿ ನೋಡು ಬಡ್ತ 2.5 ಎಕರೆ ಹೊಲ ಇಸ್ಕೊಂತಾನೆ ನೋಡಾಕಂತೆ. ಆ ತಾಟ್ ಗಿತ್ತಿದ್ದಾಳ ಕೊಟ್ಟಾನು. ಆಕಿನೂ ಕೊಡ್ಬೇಕು ರಪ್ಪನೂ ಕೊಡ್ಬೇಕು. ಆಕೆ ತಾಟ್ ಗಿತ್ತಿದ್ದಾಳ. ಆಕೆತಿನ ಒಂದು ಮೇಲ್ಗೆ ಏನೋ ಅದಿನ್ನ ಮಗಳು ನನ್ನ ಮನೆಯಾಗಿರ್ತಾಳ. ಉರಿಸ್ಕೊತೀನಿ ಹಂಗತಿ ತಾನ. ನಾ ಏನು ಕೇಳಂಗಿಲ್ಲ ಬಾಯ್ ಬಿಟ್ಟು ಆಕೆ ಮಗಳ ಹೋಗಿ ಕೇಳಿರ್ಬೇಕು. ಹಂಗತಿ ಮಾಡ್ತೀನಿ ನಾ. ನಿನ್ನ ಮಗಳದ್ದು ಪಡ ಲಗ್ನ ಮಾಡು. ನಿನ್ನ ಮಗನ ಲಗ್ನ ಹಾಕಿಂತ ಮುಂಚೆ ಅಣ್ಣನ ಹೆಂಡ್ರು ಬರೋದು ಅವು ಇವು ಕಾಕ ಅನ್ನೋದು ಚಂದ ಅನ್ಸಂಗಿಲ್ಲಲೇ ಅದು. ಸುಮ್ಕುಂದ್ರ ಬೇ. ಆಕೇನು ಹಾರಾಡ್ತಾಳ? ಈಗ ಲಗ್ನ ಮಾಡಂಗಿಲ್ಲ ನಾನು. ನನ್ನ ಮಗನ ಲಗ್ನ ಆಗಿಂದ ಮಾಡ್ತೀನಿ. ನಮ್ಮ ಸಂಗೀತ ಅವ್ನು ಲಗ್ನಾನ ವರದಕ್ಷಿಣೆ ಕೊಡ್ತಾರಲ್ಲ ಅದು ವರದಕ್ಷಿಣೆ ತೊಗೊಂಡು ನನ್ನ ಮಗಳ ಲಗ್ನ ಜಾಮ್ ಅಂತ ಮಾಡ್ತೀನಿ. ಹಂಗೆ ರೇಣಿ ಮಗಳದು ಬಂಗಾರ ಇರ್ತದಲ್ಲ ಅದನ್ನ ಬಂಗಾರ ಹಾಕಿ ಬೆಂದಾಸೈ ಲಗ್ನ ಮಾಡಿ ಕಳಿಸ್ತೀನಿ. ಈಗೇನಿಲ್ಲ ಏನು ಕಳ್ಸೋದು? ಇಟ್ಟಿಲ್ಲ ಪಿಲ್ಯಾನ್ ಇಟ್ಕೊಂಡೇನು? ಅದಕ್ಕೆ ಹುಡುಗಿನ ಮನ್ಯಾಗ ಇಟ್ಕೊಂಡು ಕುಂತಿ ತಗೋ. ಹಿಂಗೆ ಮಾಡ ಯವ್ವ. ಈಗ ಅಂಕರು ಕಣ್ಣು ನೆತ್ತಿನ್ಯಾಗ ಬಂದಾಕ್ಯವು. ಆಟ ದೊಡ್ಡ ನೌಕರಿಗೆ ಹೋಗ್ಯಾನಂತೆ. ಏನು ಅಟ್ಟ ಹಾರಾಡ್ತತ್ತ. ಹಾರಾಡಿ ಬಾ. ಜುಟ್ಟ ಜನವಾರ ನನ್ನ ಕೈಯಾಗ ಬರುತ್ತಲ್ಲ. ಇನ್ನೊಂದಿಷ್ಟು ಆಕೆ PUC ಮುಗಿಲಿ. ಮುಗಿದಾದ್ಮೇಲೆ 18 ವರ್ಷ ಆಕ್ಕವ. ಲಗ್ನ ಆಗತ್ತಾ. ಹಿಂದೆಗಡೆ ನೋಡಾಕಿ ಮಗಳು ಜುಟ್ಟ ಜನವಾರ ನನ್ನ ಕೈಯಾಗಿರ್ತತಿ. ನಾ ಹೇಳ್ದಂಗೆ ಕುಣಿಬೇಕು. ಹಂಗತಿ ಮಾಡ್ತೀನಿ ನೋಡು. ಬೀಗತಿನ ಸಾಕ. ರೇನುವ ಬಾರಿ ಇವ ಬಡ್ರ ಮನಿ ಬಾಗಿ ಬಂದಂಗೆ ಆತಪ್ಪ. ನಿನ್ನ ಮನ್ಯಾಗ ಕುಂತ್ಕೊಂಡು ಆತಿಥ್ಯ ಸ್ವೀಕಾರ ಮಾಡಕ್ಕೆ ಬಂದಿಲ್ಲ ನಾನು. ಯಾಕ ರೇನುವ ಇದಕ್ಕೆ ಸಿಟ್ಟಿಗಿದ್ದಿ? ಏನಾಯ್ತು? ಯಾಕ ನಿನ್ನ ಗಂಡನ ಕೂಡ ಜಗಳ ಮಾಡಿ ಬಂದೇನ? ಯವ್ವ ಗಂಡ ಎಂತಿ ಜಗಳ ಇರೋದಪ್ಪ. ಮತ್ತು ನಿನಗರ ಯಾರದಾರ? ಮತ್ತು ಬೀಗತಿ ಅಂತೇಳಿ ನಮ್ಮ ಮನೆ ಬಂದು ಬೇಷ್ ಆತ ಬಾ. ಅವ ಹಂಗೆ ಜಗಳ ಇರೋದ. ಇದು ನಿನ್ನ ತವ್ರ ಮನೆ ಇದ್ದಂಗೆ ಬಾರಿ ಇವ. ನಾ ಏನು ಹೇಳಿದ್ದೆ ನಿನಗೆ? ಇಲ್ಲ ನಾನು ನಿನಗೇನು ಹೇಳಿದ್ದೆ? 2 ವರ್ಷ ಯಾರ ಮುಂದೆ ಸುದ್ದಿ ತೆಗಿಬೇಡವ, ಊರಾಗ ಸುದ್ದಿ ಮಾಡಬೇಡ ಅಂತ ಹೇಳಿ ನೀ ಏನು ಮಾಡಿದಿ? ಹೋಗುವಾರ ಮುಂದೆ ಬರುವಾರ ಮುಂದೆ ಒಟ್ಟು ಸುದ್ದಿ ಹೇಳಿ. ನಿನ್ನ ಗಂಡ ಎಲ್ಲಿ ಕಂಡಲ್ಲಿ ನಮಸ್ಕಾರ ಬೀಗ್ರ ಅಂತಾನಂತ. ಯಾಕ ಮಾತು ಕೊಟ್ಟಿದ್ದಿಲ್ಲ? ಆ ಮಾತಿನ ತಕ್ಕಂತೆ ನಡ್ಕೋಬೇಕಿಲ್ಲ ನೀನು? ಓಯ್ಯೋ ಇಟ್ಟು ಕೈ ಇದು ಮಾಡ್ತೀಯ ಅಲ್ಲ ರೇನವ. ಇಂದಿಲ್ಲ ನಾಳೆ ನಾವು ಮತ್ತು ಬೀಗ್ರ ಆಗೋರ ಊರಾಗ ಮಂದಿಗೆ ಇಂದಿಲ್ಲ ನಾಳೆ ಗೊತ್ತಾಕಿತ್ತಿಲ್ಲ. ಏನು ಈಗ ಗೊತ್ತಾಗಿತ್ತು ಬಿಡ. ಅದ್ರಾಗ ಏನೈತಿ? ಏನು ತಪ್ಪೈತಿ ಅಂತಿನ್ನ? ಇವತ್ತು ಸತ್ಯ ಹೇಳ್ತೀನಿ ಕೇಳ. ನಿನ್ನ ಮನೆಗೆ ನನ್ನ ಮಗಳು ಕೊಡದ ಅದು ಹರಿಬ್ರಹ್ಮ ಬಂದ್ರೆ ಸಾಧ್ಯ ಇಲ್ಲ. ಮಾತಿ ತಪ್ಪಾಕತ್ತೀರಿ ನಾವು. ನೀನು ಮಾಡಿದ ಸರಿ ಐತೆನ? ನೀವು ಎದಕ್ಕೆ ಮಾಡಕತ್ತೀರ ಅಂತ ಗೊತ್ತೈತಿ. ಬೇಕಂತ ನನ್ನ ಮಗಳ ಹಿಂದೆ ನಿನ್ನ ಮಗನ ಚೂ ಬಿಟ್ಟು ಎಲ್ಲ ಆಸ್ತಿ ರೊಕ್ಕ ರೂಪಾಯಿ ಹೊಡಿಬೇಕಂತ ಮಾಡಿಯನ? ಅದು ಎಂದೂ ಸಾಧ್ಯ ಇಲ್ಲ. ಸುಮ್ಮನೆ ನನ್ನ ಮಗಳು ನಿನ್ನ ಮಗನ ಲಗ್ನ ಆಗ್ಬೇಕಂತ ಹಠ ಹಿಡಿದ್ಕೊಂಡ್ಲು. ಅದಕ್ಕೆ ಆಕೆ ಜೀವನ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನನ್ನ ಮಗ ಕೂಡಿ ಹಂಗತಿ ನಾಟಕ ಮಾಡಿದ್ವಿ. ನಿನ್ನ ಮನೆಗೆ ನನ್ನ ಮಗಳು ಕೊಡೋದ ಅದು ಎಂದೂ ಸಾಧ್ಯ ಇಲ್ಲ. ಇನ್ನೇನು ಊರಾಗ ಹಿಂಗತಿ ಗುಲ್ಲೆ ಎಬ್ಸ್ಕೊಂತ ಬಂದೆ ಅಂದ್ರೆ ನೋಡ ಮತ್ತೆ ಪರಕ ಹರಿಸ್ತೀನಿ ನಿನಗೆ. ನಿನಗೆ ನನಗೆ ಯಾವುದೇ ಥರದಂಥ ಸಂಬಂಧ ಇಲ್ಲ. ನಾನು ನಿನ್ನ ಮನೆಗೆ ಹೆಣ್ಣು ಕೊಡಂಗಿಲ್ಲ ಅಟ್ಟೆ. ಊರಾಗ ಮಂದಿ ಕೊಡಿಸ್ತೀನಿ ನಾನು. ಹಿಂಗತಿ ಮಾಡ್ಯಾರ ಮತ್ತು ಹೆಣ್ಣು ಕೊಡ್ತೀನಿ ಅಂತ ಹಿಂಗತಿ ಮಾಡ್ಯಾರ ಅಂತ ಹೇಳ್ತೀನಿ. ಅವನು ಕೈ ಇಟ್ಟು ಹೋದ ತಕ್ಷಣ ಫಿಕ್ಸ್ ಆದಂಗ ಏನು ನಿಶ್ಚಿತಾರ್ಥ ಮಾಡ್ಯವನ? ಇಲ್ಲಲ್ಲ. ನನ್ನ ಮಗಳನ್ನ ನಿನ್ನ ಮಗನಿಂದ ಬೇರೆ ಮಾಡ್ಬೇಕಿತ್ತು. ಅದಕ್ಕೆ ನಾನು ಇದನ್ನ ನಾಟಕ ಹೂಡಿದೆ. ಇನ್ನೊಂದು ಸತಿ ನನ್ನ ಮನೆ ಸೊಸಿ ರೇಣವ ನಾನು ಬೀಗತಿ ಅಂತ ಹೇಳ್ಕೊಂತ ಅಡ್ಡಾಡಿದ್ರಿ ಅಂದ್ರೆ ನೋಡ ಮತ್ತೆ ಎಷ್ಟು ನಾಟಕ ಆಡಿದೇವ. ನಾಟಕ ಗೀತಿ ನೀನು ನಂಬಿದ್ವಲ್ಲ. ಅಯ್ಯ ಭಾಳ ಚಲೋನ ಮಾಡಿ ತಗೋ. ನೀ ನಾಟಕ ಆಡಿಲ್ಲನ? ನಿನ್ನ ಮಗನ ಚೂ ಬಿಟ್ಟು ನನ್ನ ಮಗ ಹಿಂದೆ ಚೂ ಬಿಟ್ಟು ನೀನು ಆಸ್ತಿ ನುಂಗ್ಬೇಕಂತ ನೀನು ನಾಟಕ ಆಡಿಲ್ಲನ? ನೀನು ದುರುದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಿಸಿ ಅಂತ ಗೊತ್ತೈತಿ ನನಗೆ. ಒಳ್ಳೆ ಉದ್ದೇಶ ಇಟ್ಕೊಂಡು ನೀ ಏನು ಮಾಡಿಲ್ಲ. ನಾಳೆ ನಿನ್ನಂತಕ್ಕೆ ಮನೆ ನನ್ನ ಮಗಳನ್ನ ಕೊಟ್ಟನೆ ಅಂದ್ರೆ ನನ್ನ ಮಗಳು ಸುಖವಾಗಿರಂಗಿಲ್ಲ. ಅದು ನಿನ್ನ ಮಗಗೆ. ನಿನ್ನ ಮಗ ಹೆಂಗದ ನನಗೆ ಗೊತ್ತಿಲ್ಲ ನನಗೆ. ನನ್ನ ಮಗಳನ್ನ ನಿನ್ನ ಮಗನಿಂದ ದೂರ ಮಾಡ್ಬೇಕಂತ ಇಷ್ಟೆಲ್ಲ ಹರಸಾಹಸ ಮಾಡಿದೆ ನಾನು. ಅತ್ತಿ ಯಾಕಿಲ್ಲ ನಿಮ್ಮ ಅತ್ತಿಗಿತ್ತಿ ಅಂದ್ರೆ ನೋಡು ಮತ್ತೆ. ಯಾಕೆ ಬೇತಿ? ಏನಾತ? ಇದೇನಿದಾವಲ್ಲ ನಮಗೆ ಮೋಸ ಮಾಡಿಬಿಟ್ಲು. ಏನು ಹೇಳಕತ್ತೀವಿ? ಏನಾಯ್ತು? ನಮ್ಮನ್ನ ಪೆಕ್ರನ್ನ ಮಾಡಿಬಿಟ್ಲಿಕ್ಕಿ. ಸುಮ್ಮನೆ ಕರ್ಸ್ಯಾರ ನೋಡು ನಮ್ಮನ್ನ ಅಲ್ಲಿಗೆ. ಕರಿಸಿಬಿಟ್ಟು ಹೆಣ್ಣು ಕೊಡ್ತೀವಿ ಅಂತೇಳಿ ಆಸೆ ತೋರಿಸಿದ್ರು ಇವರು. ಈಗ ಹೆಣ್ಣು ಕೊಡಂಗಿಲ್ಲ ಅಂತ ನಾಟಕ ಮಾಡಿದ್ವಿ ಅಂತ ಹೇಳಕ್ಕ ನೋಡಿಕಿ. ಹಾಗೆ ಅತ್ತಿ ಎರಡು ಶಾಣಕತ್ತ ಹೌದಿಲ್ ಬೇತಿ? ಬೇಡೆ ನಿನ್ನಂತ ಅವಂಗ ಅಳಿಯ ಅನ್ನಕ ನಾನು ನಾಚೆ ಬರ್ತೈತೆ. ನಿನ್ನ ಯೋಗ್ಯತೆ ಎಲ್ಲ ಗೊತ್ತಿದ್ದನು ನಿನ್ನಂತ ಅವಂಗ ನನ್ನ ಮಗನ ಕೊಡ್ತೀನಿ. ಎಂತ ನಾಟಕದ ಮಂದಿದ್ರಿ ಬಿ? ಹಾಗಾದ್ರೆ ನೀವು ಮಾತಾಡಿದೆಲ್ಲ ಸುಳ್ಳು ನಂಬಿಸಿ ಕುದಿಯಕ್ಕೆ ಹೋದ್ರಿ ನೀವು. ಅಲ್ಕಟ್ಟ ಬೇಡ. ನಾವು ನಂಬಿಸಿ ಕುದಿಯಕ್ಕೆ ಹೋದಿಲ್ಲ. ನನ್ನ ಮಗಳು ಪಾಪ ಇನ್ನೂ ಸಣ್ಣ ಮಳ್ಳದು. ಅದಕ್ಕೆ ಏನೂ ಅರು ಇದ್ದಿದ್ದಿಲ್ಲ. ಅಂತಕಿನ್ನ ಆ ಬುಟ್ಟಿ ಹಾಕೊಂಡು ಆಕೆ ಬಾಯಿ ಹಾಳು ಮಾಡ್ಬೇಕಂತ ಮಾಡಿದ್ವಿ. ಅದಕ್ಕೆ ನಿನಗೆ ಯೋಗ್ಯತೆ ಇಲ್ಲ.
ನನ್ನ ಮಗಳು ಒಬ್ಬೇಕೆದಾಳ, ಏನೋ ಒಂದಿಟ್ಟು ಚಾರ ಚೂರು ಬಂಗಾರ ಮಾಡಿಸಿದ್ದೀನಿ, ಒಂದಿಟ್ಟು ಆಸ್ತಿ ಐತಿ, ಒಬ್ಬೇಕೆ ಮಗಳು ಅಂತೇಳಿ ಬುಟ್ಟಿ ಹಾಕೊಂಡು ಸಗಣಿ ತಿನ್ಬೇಕಂತ ಮಾಡಿದ್ದೇನ. ಲೋ ಈ ರೇಣವನ ಮುಂದೆ ನೀನು ಆಟ ನಡೆಯಂಗಿಲ್ಲ, ಅದೆಲ್ಲ ಅಲ್ಲೇ ಯಾರ ಮುಂದಾರ ಇಟ್ಕೋ. ನೀನು ನಿಮ್ಮ ನಾಟಕ ಆಡಿದ್ ನಾನು ಏನು ಗೊತ್ತಿಲ್ಲ ಅಂತ ಮಾಡ್ಯಾನ. ನಿನ್ನ ಜಾಲದಾಗಿದ್ದ ನನ್ನ ಮಗಳನ್ನ ಬಿಡಿಸ್ಬೇಕಂತೇಳಿ ನಾ ಒಂದು ಸಣ್ಣ ನಾಟಕ ಆಡಿದೆ. ಯಾತಿಗಿತ್ತಿ ಅಂದೆ ಅಂದ್ರೆ ನಾಲ್ಗಿನ ಕೊಡ್ತಾ ಯಾವ ಕೊಡ್ತೀನಿ ಬಾಡ್ಯ. ಮೋಸ ಮಾಡಿದ್ದೀನಿ ಹಂಗಾದ್ರೆ. ಲಕ್ಷ್ಮಿ ನನ್ನನ್ನು ದೂರ ಮಾಡ್ಬೇಕಂತ ಇಷ್ಟೆಲ್ಲ ಮೋಸದ ಆಟ ಆಡಿದೆ ನೀ. ಯಾವ್ದ ಮೋಸದಾಟ? ನನ್ನ ಮಗಳನ್ನ ನಿನ್ನಂತ ಕಟ್ಟೆ ಕಿರುಬಿನಿಂದ ದೂರ ಮಾಡಕ ನಾನು ಆಡ್ದಂತ ಒಂದು ಸಣ್ಣ ನಾಟಕ ಎಲ್ಲ ಗೊತ್ತಿದ್ದು ನಿನಗ ನಾನು ಮಗಳನ್ನ ಕೊಡ್ತೀನಿ. ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ ಕಣ್ಣೀಲಿ ಕಂಡು ನನ್ನ ಮಗಳನ್ನ ಹಾಡಾಯಿಗೆ ತಳ್ತೀನಿ ಅಂತ ಮಾಡಿ ಏನ ಬಾಡ್ಯ. ನನ್ನ ಮಗಳಿಗೆ ಅದನ್ನು ತಿಳಿಸಿ ಹೇಳಿದ್ರು ತಿಳ್ಕೊಳೋಷ್ಟು ಬುದ್ಧಿ ಇದ್ದಿದ್ದಿಲ್ಲ, ಅದಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಾತ. ಇನ್ನೊಂದ್ಸತಿ ಯಾತಿಗಿತ್ತಿ ಅಂದ್ರೆ ನಡ ಮುರಿದು ಮೂಲಿ ಕುಂದಿರ್ತೀನಿ ಬಾಡ್ಯ. ನನ್ನ ಮಗ ಏನೋ ಒಂದು ನಿನಗ ನೌಕರಿ ಕೊಡ್ಸೇನ, ಸುಮ್ಮನೆ ನೌಕರಿ ಮಾಡ್ಕೊಂತ ಒಂದು ರೊಟ್ಟಿ ತಿನ್ಕೊಂತ ಇರು. ಅದು ಬಿಟ್ಟು ಆದಾತ ಈದಾತ ಅಂತ ಮತ್ತೆ ನಾಟಕ ಮಾಡ್ಕೊಂಡ್ ಬಂದು ಇದ್ದಿದ್ದ ಸತ್ಯಕರ ಕಸ್ಕೊಂಡು ಮೂಲಿಗೆ ಹೋಗಿತೀನಿ, ನೆನ್ಪಿಟ್ಕೊ. ಇದ್ದ ನೌಕರಿ ಸತ್ಯಕರ ಹೋಗಿರ್ಬೇಕ ಹಂಗತಿ ಮಾಡ್ತೀನಿ. ನೀ ಯಾವಾಗ ಇಷ್ಟ ಆಟ ಆಡ್ತಿ ಅಂದ್ರೆ ನಿನ್ನ ಮಗಳಿಗೆ ಇದನ್ನೆಲ್ಲ ತಿಳಿಸತ್ತೀನಿ. ಆಕೆ ಎಲ್ಲಿ ಬಚ್ಚಿಟ್ಟಿಲ್ಲ ಅಲ್ಲೇ ಹೋಗಿ ಆಕೆಗೆಲ್ಲ ನಾನು ಹೇಳ್ತೀನಂತ. ನೀ ಇಂಥದ್ದು ಆಟ ಆಡ್ತಿ ಅಂತ ಗೊತ್ತಿದ್ದನ ನನ್ನ ಮಗಳು ಎಲ್ಲಿಟ್ಟಿನಿ ಎಲ್ಲೆದಳ ಅಂತೇಳಿ ಯಾರಿಗೂ ತಿಳಿಸಿಲ್ಲ ನಾನು. ನನ್ನ ಮಗಳು ನಿನಗೆ ಸಿಗಂಗಿನಿಲ್ಲ. ನನ್ನ ಮಗಳು ಕಿರುಬಳ ನೀನು ಉಗುರು ಸಿಗಲಾರ್ದಂಗೆ ಇಟ್ಟಿನಿ ಲೋ ಬಾಡೆ. ನಿನ್ನಂತ ನೀತಿಗೆ ನನ್ನ ಮಗಳು ಕೊಡ್ತೀನಿ ಅಂತ ಹೆಂಗಾರ ಅನ್ಕೊಂಡಿರ್ಬೇಕು. ಹೋಗೋಗ ಅದು ಏನು ಮಾಡ್ಕೊಂತಿ ಮಾಡ್ಕೊ ಹೋಗು. ನಾನು ನೋಡ್ತೀನಿ ಅದು ಹೆಂಗೆ ಬೇರೆ ಹುಡುಗ ಕೊಟ್ಟು ಲಗ್ನ ಮಾಡ್ತೀಯಂತೆ. ನೋಡೋಣ ಬಾ, ಇಲ್ಲೇ ಇರ್ತೀಯಲ್ಲ ನೋಡಕಂತೆ. ನನ್ನ ಮಗಳಿಗೆ ಎಂಥ ಹುಡುಗನ ತೆಗೆದು ಲಗ್ನ ಮಾಡ್ತೀನಿ ಅಂತೆ. ಯೋಗ್ಯತೆ ಇರ್ಬೇಕು ಅಂತ ಹುಡುಗನ ತೆಗೆದು ಲಗ್ನ ಮಾಡ್ತೀನಿ. ನಿನ್ನಂತ ಅಯೋಗ್ಯಗೆ ಕೊಟ್ರನ ಮಕ್ಕಳನ್ನ ಕೊಟ್ರೆ ಮುಗದ ಹೊತ್ತು ಮಕ್ಕಳ ಕತಿ ಊರ ಯೋಗ್ಯತೆ ಒಂದು ನಡಮನೆಗೆ ಇಟ್ರಂತ. ನಾನು ನೀನು ಯಾವ ಬೀಗರು ಅಲ್ಲ ಬಿದ್ದರೂ ಅಲ್ಲ. ಊರಾಗೆಲ್ಲ ಇದನ್ನ ಹೇಳ್ಕೊಂತ ತಿರುಗಾಡೋದು ಬಿಡು. ಮಗಗ ಚಂದನ ಬುದ್ಧಿ ಕಲಸು, ಯಾವ್ದಾರು ಹುಡುಗಿ ತೆಗೆದು ಲಗ್ನ ಮಾಡ. ಮತ್ತೆ ಇನ್ನೊಂದ್ಸತಿ ನಿನ್ನ ಗಂಡ ಏನಾರ ಬೀಗ್ರ ಅಂತ ನನ್ನ ಗಂಡನ ನಿನ್ನ ಬೆನ್ನು ಹತ್ತೀನಿ ಅಂದ್ರೆ ಮತ್ತೆ ಚರ್ಮ ಸುಲಿಸ್ಕೊಂತಾನ, ನೆನಪಿಟ್ಕೋ. ನನ್ನ ಕೈ ಗೊತ್ತೈತಲ್ಲ ನಿನಗೆ. ನಾ ಯಾರಂತೂ ನಿನಗೆ ಗೊತ್ತೈತಿ. ಹುಷಾರಿಂದ ಇರು. ಈ ಕನಸು ಕಟ್ಕೊಂಡಿಲ್ಲ, ಆ ಕನಸು ಎಂದೂ ನೆರವೇರಂಗಿಲ್ಲ. ಅಯ್ಯ ಇಟ್ಟು ಹಾಡಾಡಕತ್ತಿಯಲ್ಲಿ ಅಯ್ಯ ತಡಿ ನೋಡಕಂತೆ ಅದು ಹೆಂಗ ಬ್ಯಾರೆದವಂಗ ನಿನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡ್ತೀನಿ ನೋಡತ್ತೀನಿ ನಾನು. ನಿನ್ನ ಮುಂದನ ಹೌದೌದು ಅನ್ನೋ ಮಣಿತನ ಕೊಟ್ಟು ನನ್ನ ಮಗಳ ಲಗ್ನ ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಏನೇನ ಅಲ್ಲ. ಲಗ್ನ ಪತ್ರ ಕೊಡ್ತೀನಿ ಅಂತ ನೀನು ನಿನ್ನ ಮಗ ಬಂದು ನನ್ನ ಮಗಳ ಲಗ್ನದಾಗ ಊಟ ಉಂಡು ಹೋಗಕಂತ್ರಿ. ಇದು ಏನೇನೋ ಮಾಡೋ ಚಾಲೆಂಜ್. ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ಮಗಳ ಜೀವನ ನಿನ್ನ ಕಣ್ಣೆದುರಿಗೆ ಹಾಳು ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಅಲ್ಲ. ನಿನ್ನ ಮಗಳು ಹುಚ್ಚಾಗ್ಬೇಕು ಹಂಗತಿ ಮಾಡ್ತೀನಿ. ಮುಂದೊಂದು ದಿನ ನೀನೇ ಬಂದು ನೋಡಪ್ಪ ನನ್ನ ಮಗಳು ಬಾಳೆ ಹಾಳು ಮಾಡಬೇಡ ಅಂತೇಳಿ ಕಾಲು ಬಿದ್ದು ಬೇಡ್ಕೋಬೇಕು. ಹಂಗತಿ ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಆನಂದನ ಅಲ್ಲ. ಅಯ್ಯ ಹೋಗಲ್ಲ, ನಿನ್ನಂತವ್ರನ್ನ ಎಷ್ಟು ಮಂದಿ ಕಂಡಿಲ್ಲ ಹಾಕಿಲ್ಲ. ಅಯ್ಯ ಹೋಗ ಎಂತ ಕೊಡ ಬೆದರಿಕೆಗೆಲ್ಲ ಹೆದರೋಳಲ್ಲ ಇರೇನವ. ಅದೇನು ಮಾಡ್ಕೊಂತಿ ಮಾಡ್ಕೊ ಹೋಗು. ನಿನ್ನಂತವ್ರನ್ನ ಎಷ್ಟು ಮಂದಿ ನೋಡಿಲ್ಲ. ಬಂದು ಬಿಟ್ಟ ತಂಬೂರಿ ದಾಸೆಯ ನನ್ನ ಮುಂದೆ ಹಾರಾಡಕ. ಈ ಹಾರಾಟೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಅಲ್ಲೇ ಇಟ್ಕೊ ನೀನು. ಮೊದ್ಲಕ್ಕೆ ಯೋಗ್ಯತೆ ಇಟ್ಕೊ. ಯೋಗ್ಯತೆ ಇಲ್ಲಾರ್ದವನೇ ರೇಣಿ ಬಾ ಮಾತಾಡಕತ್ತೀನಿ. ನನ್ನ ಮಗನ ಹಿಂಗತಿ ಬಿಟ್ಟಿಲ್ಲ, ನಾಚಿ ಬರಂಗಿಲ್ಲ. ಮಗನ ಚಂದ ಬೆಳೆಸು, ಅದು ಬಸ್ತೆ ಇಟ್ಕೊಂಡು ನಿನ್ನ ಮಗಗ ದುಡ್ಡು ತಿನ್ನಕ್ಕೆ ಕಲಸು. ಆದಷ್ಟು ಒಳ್ಳೇದು ಕಲಸು, ತಾಯಾಗಿ ಒಳ್ಳೇದು ಕಲಸು. ಮುಂದೆ ಒಂದಿನ ನಿನಗ ಮುಳು ಹಾಕತಿ. ನೀ ಕಲ್ಸಿಯಲ್ಲಿ ನಿನ್ನ ಮಗಕ್ಕಿಂತ ಪದ್ಧತಿ. ಮಗಗ ಚಂದನ ಪದ್ಧತಿ ಕಲಸು. ನೋಡ್ಲಾ ಮಗನ ನಂಬಿಸಿ ಕುತಿ ಕೋದ್ ಬಿಡ್ಲಿಕ್ಕೆ ರೇಣಿ. ಯವ್ವ ನಾವು ಇವ್ರ ಮೋಸಕ್ಕೆ ಬಲಿಯಾಗಿಬಿಟ್ಟಿವಿ ಬಿ. ಇಲ್ಬೇ ಬಿಡೋದು ಬೇಡ. ಲಕ್ಷ್ಮಿನ ಪತ್ತೆ ಹಚ್ತೀನಿ. ಆಕೆ ಎಲ್ಲದಾಳ ಪತ್ತೆ ಹಚ್ಚಿ ಆಕೆಗೇನ ಮುಗದನ ಬಿಗದ ಅವ್ರವ್ನ ಕಣ್ಣೆದುರಿಗೆ ಆಕಿನ ವಿಲ 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 ಒದ್ದಾಡಿರ್ಬೇಕು. ಹಂಗತಿ ಮಾಡ್ತೀನಿ. ಈ ರೇಣ ಓದಾಳಲ್ಲ ಬಂದು ಅಳಿಯ ನಿನ್ನ ಕೈ ಮುಗಿತೀನಪ್ಪ, ನನ್ನ ಮಗಳನ್ನ ಚಂದ ನೋಡ್ಕೋ, ಏನು ಬೇಕು ನಾ ಎಲ್ಲ ಕೊಡ್ತೀನಿ ಅಂತಂದಿರ್ಬೇಕು. ಹಂಗತಿ ಮಾಡ್ತೀನಿ ನೋಡಕಂತೆ. ಶಬ್ಬಾಸ್ ನನ್ನ ಮಗನ ಪ್ರತಿಕಾರ ತೀರಿಸ್ಕೊಳಬೇಕು. ಅದಕ್ಕೆ ಅನ್ಕೊಂಡೆ ನಾನು ರೇಣಿ ಪಕ್ಕಾದ ಇಂಥ ತಿರ್ಬೋಕಿಗಳಿಗೆ ಒಳ್ಳೆ ಹೆಣ್ಣು ಕೊಡಕ್ಕೆ ಒಪ್ಕೊಂಡಾಳ ಅಂತೆ. ಈಗ ಗೊತ್ತಾಯ್ತು. ಅಯ್ಯಯ್ಯ ಆಕೆ ರೇಣಿನ ಯಾರು ಹಿಡಿಯೋಕ್ಕಾಗಂಗಿಲ್ಲ. ಪಕ್ಕಾದಳ ಆಕೆ. ಇವ್ರೇನು ಹಾರಾಡಿದ್ರು ಆಕೆ ಮುಂದೆ ನಡೆಯಂಗಿಲ್ಲ ಆಟ.